ಮಾವಿನಕಾಯಿ ತೊಕ್ಕು ಮಾಡಿ ತೋರಿಸ್ಕೊಟ್ರಿ. ಇವಾಗ ತೊಕ್ಕೊಂದು ತುಂಬಾ ಚೆನ್ನಾಗಿತ್ತು. ಒಳ್ಳೆ ಹಲ್ವಾ ತರ ಆಗಿತ್ತು. ಅದು ಸಾಫ್ಟ್ ಆಗಿ ಚೆನ್ನಾಗಿ ಎಣ್ಣೆನ ಚೆನ್ನಾಗಿ ಬಿಟ್ಕೊಂಡು ತುಂಬಾ ಚೆನ್ನಾಗಿತ್ತು. ಇವಾಗ ಏನ್ ಹೇಳ್ಕೊಡ್ತಾ ಇದ್ದೀರಾ? ನೆಲ್ಲಿಕಾಯಿ. ಓ, ನೆಲ್ಲಿಕಾಯಿ ತೊಕ್ಕು. ವೆರಿ ಗುಡ್. ಸರಿ, ಏನೇನ್ ಮಾಡ್ಕೊಬೇಕಜ್ಜಿ? ಅದಕ್ಕೆ ಒಂಚೂರು ಮೆಂತ್ಯ ಹುರಿದು, ಮೆಂತ್ಯ ಇಲ್ಲದೆ ಅಡುಗೆ ಇಲ್ಲ, ಅದೇ ಹೇಳ್ತಾರೆ ಗಾದೆ. ಅದಕ್ಕೆ ನೋಡಿ, ಮೆಂತ್ಯ ಇಷ್ಟು ತುಂಬ ಹಾಕಲ್ಲ, ಕೆಲವರೆಲ್ಲ ಇಷ್ಟಪಡಲ್ಲ. ಇಷ್ಟು ಸಾಕು ಆಯಿತಾ? ನೋ ಕಾಳು ಅಷ್ಟೇ, 10 ಕಾಳು ಅದೊಂದೇ ಹುರಿಬೇಕಾದ್ದು. ಇದನ್ನು ಮಾಡಿಕೊಂಡು ಇದಕ್ಕೆ ಹಾಕೊಳ್ತೀನಿ. ಇದು ಮಾವಿನಕಾಯಿ ತೊಕ್ಕು ಪ್ರೊಸೀಜರ್ ಸೇಮು. ಆದರೆ ಏನಂದರೆ ಅದರಲ್ಲಿ ನೀವು ಹಸಿಮೆಣಸಿನಕಾಯಿ ಉಪಯೋಗಿಸ್ತಾ ಇದ್ದೀರಾ, ಅದರಲ್ಲಿ ನಾವು ಹಸಿಮೆಣಸಿನಕಾಯಿ ಉಪಯೋಗಿಸ್ತಾ ಇದ್ದೀವಿ. ಇಲ್ಲಿ ನೆಲ್ಲಿಕಾಯಿನ ನಾವು 15-20 ನೆಲ್ಲಿಕಾಯಿ, ಒಟ್ಟು 20 ನೆಲ್ಲಿಕಾಯಿ ಜಜ್ಜಿಬಿಟ್ಟು ಈ ಥರ ತೆಗೆದುಕೊಂಡಿದ್ದೀವಿ. ಯಾಕಂದರೆ ತಿರುಗ್ತಾ ಇದ್ದೀನಿ, ಇದನ್ನು ಮಿಕ್ಸಿ ಮಾಡ್ತೀವಿ, ಪೇಸ್ಟ್ ಮಾಡ್ತೀವಿ. ಹಾಗಾಗಿ ಜಜ್ಜಿಬಿಟ್ಟು ಬೀಜ ತೆಗೆದು ಈ ಥರ ಮಾಡ್ಕೊಂಡಿರ್ತೀವಿ. 20 ನೆಲ್ಲಿಕಾಯಿ ಒಟ್ಟು. ನೆಲ್ಲಿಕಾಯಿ ಏನೇನು ಬೇಕು ನಿಮಗೆ? ನೆಲ್ಲಿಕಾಯಿ ಗೊಜ್ಜು ಬೇಕಾ, ಚಿತ್ರಾನ್ನ ಬೇಕಾ, ತಂಬುಳಿ ಬೇಕಾ, ಮರುಬ ಬೇಕಾ? ಹಾಂ, ಮರುಬ ಅಂತೂ ಭಾಳ ಚೆನ್ನಾಗಿ. ಇದೆಲ್ಲ ತುಂಬ ಇದೆ ಕಣಮ್ಮ ನೆಲ್ಲಿಕಾಯಿ ವಿಷಯ. ಸ್ವಲ್ಪ ಇಲ್ಲ, ತುಂಬಾ ಇದೆ, ಭಾಳ ಒಳ್ಳೇದು. ಮೈ ಕ್ಯಾಲ್ಸಿಯಮ್ಮು ತುಂಬ ಇರುತ್ತೆ. ದಿನ ಒಂದೊಂದು ನೆಲ್ಲಿಕಾಯಿ ತಿಂತ ಹೋಗ್ಬಿಟ್ರೆ ಆಗೋಯ್ತು. ಆಯಿತು. ಅದಕ್ಕೆ ಕನಕದಾರದಲ್ಲಿ ನೆಲ್ಲಿಕಾಯಿ ಮಳೆನೇ ಸುರಿಸಿದ್ರು, ಮಳೆ ಸುರಿಸಿಲ್ಲ ಅಂದರೆ ಅಷ್ಟು ರಿಚ್ ಅದು ಅಂತ. ಹಾಂ ಅಜ್ಜಿ, ಇವಾಗ ನೆಕ್ಸ್ಟ್ ಏನು ಮಾಡ್ಕೊಬೇಕು? ನೆಕ್ಸ್ಟ್ ಇದನ್ನ ತಿರುಗಬೇಕು. ನೆಲ್ಲಿಕಾಯಿ ತಿರ್ಕೊಂಬರ್ಬೇಕು. ನೆಲ್ಲಿಕಾಯಿ ಈಗ ಹಸಿಮೆಣಸಿನ್ಕಾಯಿ ಜೊತೆಲೇ ತಿರುಗ್ಬಿಟ್ರೆ ಒಂದು 8 ಇದೆ ಅಲ್ಲ? ಖಾರ ಇಲ್ಲ, ಖಾರ ಇಲ್ಲ, 8 ಇದೆ ಒಟ್ಟು. ಖಾರ ಕಮ್ಮಿ ಇರೋದು. ನಮ್ಮನೇಲಿ ಖಾರ ಕಮ್ಮಿ ತಿಂತೀವಿ, ಹಾಗಾಗಿ ನೀವು ಬೇಕು ಅಂದರೆ ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಆಯ್ತಾ? ಇದೆರಡನ್ನು ತಿರುಗ್ಕೊತೀನಿ. ಸರಿ, ತಿರುಗಿ ಇದಕ್ಕೆ ಹಾಕ್ಲಾ? ಅದು ಮೆಂತ್ಯನ ಇದಕ್ಕೆ ಹಾಕು. ಪುಡಿ ಆಗತ್ತೆ ಅದು? ಆಗುತ್ತೆ ಇದರಲ್ಲಿ. ಮೆಂತ್ಯ ಹುರಿದಿಟ್ಕೊಂಡಿರೋದು ನೀವು ಇದಕ್ಕೆ ಹಾಕೊಂಡು ತಿರುಗ್ತೀನಿ. ತಿರೋ ಜೊತೆಲಿ ತಿರು ಹೋಗುತ್ತೆ. ಆಯ್ತಾ? ಈಗ ನೀರಿಲ್ಲದೆ ನೀರು ಹಾಕೋಬಾರ್ದು, ಹಂಗೇನೆ ತಿರುಗಬೇಕು. ತಿರ್ಕೊಂಬಂದಾಯ್ತು. ಇದಕ್ಕೆ ನೋಡಿ, ಆಗ ಅದ್ರಲ್ಲಿ ತಗೊಂಡಿದ್ರಲ್ಲಿ ಇನ್ನಿಷ್ಟು ಎಣ್ಣೆ ಉಳಿದಿತ್ತು. ನೋಡಿ ಸಾಕು, ಇಷ್ಟು ಸಾಕು. ಬೇಕು ಅಂದರೆ ಆಮೇಲೆ ಹಾಕೋಣ, ಸುಮ್ಮನೆ ಅನಾವಶ್ಯ ಎಣ್ಣೆ ಬೇಡ. ಅರ್ಧ ಕಪ್ ಎಣ್ಣೆ ಇತ್ತು, ಅರ್ಧ ಮಾತ್ರ ಹಾಕೊಂಡಿದ್ದೀನಿ. ಅರ್ಧ ಕಪ್ ಎಣ್ಣೆ ಇಟ್ಕೊಂಡಿದ್ದೀವಿ. ಇದಕ್ಕೆ ನೋಡಿ ಸಾಸಿವೆ ಹಾಕ್ತಿದ್ದೀನಿ. ನೋಡಿ ಸಾಸಿವೆ ಅಷ್ಟು ಒಂದು ಟೀ ಸ್ಪೂನ್ ಅಷ್ಟೇ ಸಾಕು. ಹಾಕು ಆಯಿತಾ? ಆಮೇಲೆ ಹಿಂಗು ಹಾಕ್ಬಿಡು, ಬೇಕು ಅಷ್ಟು ಹಾಕ್ಬಿಡು, ಸಾಕು. ಆಯಿತಾ? ಹಿಂಗು. ಆಮೇಲೆ ಒಂಚೂರು ಅರಿಶಿನ ನೋಡು, ಸಾಕು. 30 ಇದನ್ನು ಆವಿಗೆ ಬೇಯಿಸಿ ಕೂಡ ತೊಕ್ಕು ಮಾಡ್ತಾರೆ ಕೆಲವರು. ಕುಕ್ಕರೊಳಗೆ ಇಟ್ಬಿಡ್ತಾರೆ ನೆಲ್ಲಿಕಾಯಿನ, ಇಡೀ ನೆಲ್ಲಿಕಾಯಿನ. ಯಾಕೆಂದರೆ ಜಜ್ಜಿ ಪಜ್ಜಿ ಎಲ್ಲ ತೆಗಿಬೇಕಲ್ಲ, ಅದು ಬೇಡ. ಹಾಗೆ ಅದರೊಳಗೆ ಬೆಂದು ಹೋಗುತ್ತೆ. ಒಂದು ವಿಷಲ್ ಅಥವಾ 2 ವಿಷಲ್ ಅಷ್ಟೇ, ಜಾಸ್ತಿ ಬೇಡ. ಕೆಳಗಡೆ ನೀರು ಹಾಕ್ಬೇಕು ಅಷ್ಟೇ. ಆಮೇಲೆ ಅದನ್ನು ತೆಗೆದಿಟ್ಟು ಆರಿಸಿ ಅದನ್ನೆಲ್ಲ ಹಿಂಗೆ ಕೈಲಿ ಬಿಡಿಸಿ ಆಮೇಲೆ ಅದಕ್ಕೆ ಎಲ್ಲ ಹಿಂಗೆ ಈ ಥರ ಎಲ್ಲ ಹಾಕಿ ತೊಕ್ಕು ಅದು ಮಾಡ್ತಾರೆ ಕೆಲವರು. ನಾನು ಇದೇ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಅದನ್ನು ತೋರಿಸ್ತೀನಿ, ಕಷ್ಟ ಇಲ್ಲ ನನಗೆ. ಹೊಟ್ಟಾಯಿ ಹೌದಾ? ಆಯ್ತು, ಸಾಸಿವೆ ಆಯ್ತು. ಹಾಕ್ಲಾ? ನೋಡಿ ಹಾಕ್ತೀನಿ ನೋಡಿ. ಹೌದಾ? ನಿಮ್ಮಲ್ಲಿ ಉಪ್ಪು ಇಲ್ಲಿದೆ. ಉಪ್ಪು ಒಂದು ಚಮಚ. ಈ ಸಕ್ಕರೆ ಹಾಕ್ತಿರಲ್ಲ ಆ ಚಮಚ ನೋಡಿ, ಇಷ್ಟು ಸಾಕು. ಇದ್ರ ಮೇಲೆ ಬೇಡ, ನಾ ಹಾಕಲ್ಲ. ಅಷ್ಟೇ. ಒಂಚೂರು ಸಕ್ಕರೆ ಹಾಕೋಣ. ಹಾಕು, ಏನಾಗಲ್ಲ. 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು. ಅಷ್ಟೇ. ಎಣ್ಣೆ ಇನ್ನೊಂಚೂರು ಹಾಕೊಳ್ಳೋದು ಬೇಡವಾ? ಬೇಡ, ಸಾಕು. ನೋಡೋಣ, ಬೇಕಾದ್ರೆ ಹಾಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಅದಕ್ಕೆ ಇದೆಯಲ್ಲ, ತಡ ಹಿಡಿದೇ ಇದ್ದಂಗೆ ಇರುತ್ತೆ. ಇದನ್ನು ಒಂದು 10 ನಿಮಿಷ ಬೇಯಬೇಕಲ್ಲ? ಬೇಕು, ಚೆನ್ನಾಗಿ ಹುರಿಬೇಕು. ಆಗುತ್ತೆ.
ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಇದರಲ್ಲಿ ಮತ್ತೆ ಕಾಲ್ಭಾಗದಲ್ಲಿ ಅರ್ಧ ಭಾಗ ಹಾಕ್ತಾ ಇದ್ದೀನಿ. ಹಾಂ, ಇದು ನೋಡ್ರಿ ಚೆನ್ನಾಗಾಗಿದೆ. ಏನು ತೊಂದರೆ, ಮೈಗೆ ಒಳ್ಳೆಯದು. ನೆಲ್ಲಿಕಾಯಿ ಆಯಿತಾ. ಹಸಿಮೆಣ್ಸಿನ್ಕಾಯಿ ಬೇಡ ನಿಮಗೆ, ಹಾಗಾದ್ರೆ ತೊಂದರೆ ಆಗತ್ತೆ ಅಂದರೆ ಈ ಹಸಿಮೆಣ್ಸಿನ್ಕಾಯಿ ಹಾಕೋ ಬದಲು ನೆಲ್ಲಿಕಾಯಿ ಎಲ್ಲ ತಿರುವುತ್ತಿರಲ್ಲ, ತಿರುವು ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕೋತೀವಿ. ಮುಂಚೆ ಸಾಸಿವೆ, ಇಂಗು, ಅರಿಶಿನ, ಹಸಿಮೆಣ್ಸಿನ ಪುಡಿ ಒಂದು ಸ್ವಲ್ಪ ಹಾಕಿ, ಜಾಸ್ತಿ ತಲೆ ಹೊಡೆದು ಬೇಡ, ತಲೆ ಹೊಡೆದು ಒಂದು ಹಾಕಿದ್ರೆ ಸಾಕು. ಅದು ಹಾಕ್ಬಿಟ್ರೆ ಅದು ಭಾಳ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಸಿಮೆಣ್ಸಿನ್ಕಾಯಿ ಬೇಡ ನಮಗೆ ಆಗಲ್ಲ, ಕೆಲವ್ರು ಹೇಳ್ತಾರೆ ಆಗಲ್ಲ ನಮಗೆ ಅಂತ, ಅದಕ್ಕೆ ಅದನ್ನು ಹಾಕಿ ಭಾಳ ಚೆನ್ನಾಗುತ್ತೆ. ಚೆನ್ನಾಗಿದೆ, ಏನು ಬೇಡ, ಏನು ಬೇಡ, ಸುಮ್ಮನೆ ಎಣ್ಣೆ ಸುರಿಬಾರ್ದು. ಹಾಂ, ಅಷ್ಟು ಹೌದು, ಇದು ಬಿಡಲ್ಲ. ಇವತ್ತು ಈ ಥರ ತೊಕ್ಕಾಗಿದೆ, ಇನ್ನೊಂದು ಥರ ತೊಕ್ಕು ಮಾಡ್ತೀನಿ, ಅವಾಗ ತೋರಿಸ್ಕೊಡ್ತೀನಿ. ಸಾಕು, ಹಾಂ ಸಾಕು, ಬೇಕಾದಷ್ಟು ಹೊಡೆದಿದ್ದೀನಿ. ಜೈ ಗುರುದೇವ ದತ್ತ. ತಡಿ, ನಮ್ಮ ಕೈ ಗೊತ್ತಲ್ಲ ನೋಡು, ನೋಡ ಮತ್ತೆ ಅದೇ ಇದು ಇದೆ. ಹಂಗೆ ಖಾರದ ಪುಡಿ ಹಾಕಿ ಮಾಡಿರೋದು ಚೆನ್ನಾಗಿರುತ್ತೆ. ಅದು ಇನ್ನೊಂದ್ಸಲ ತೋರಿಸ್ತೀನಿ, ಇದಾಗಲಿ ಆಮೇಲೆ ಒಂದೊಂದೇ ತೋರಿಸೋಣ. ಹಿಂಗೆ ಒಲೆ ಒಂಚೆ ಅಷ್ಟೇ ಹಾಕ್ಬೇಕು. ನೀವು ಜಾಸ್ತಿ ಹಾಕಿದ್ರು ಕೆಟ್ರಿ ಕೈ ಆಗ್ಬಿಡುತ್ತೆ ಗೊತ್ತಾ. ಆಫ್ ಮಾಡು, ಬೇಡ ಸಾಕು, ಆಗೋಯ್ತು, ಏನಿಲ್ಲ, ಕೆಲಸ ಏನಿಲ್ಲ. ಇದಕ್ಕೆ ಚಿಗಟ್ಟಾಗಿ ತುಪ್ಪನೋ ಏನು ಬೇಕೋ ಹಾಕ್ಕೊಂಡು ಊಟ ಮಾಡಿ. ಬೆಟ್ಟದ ನೆಲ್ಲಿಕಾಯಿಂದ, ಒಂದು 20 ಬೆಟ್ಟದ ನೆಲ್ಲಿಕಾಯಿಂದ ನಮಗೆ ಸುಲಭವಾಗಿ ತೊಕ್ಕು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ದೀರಿ ಅಜ್ಜಿ. ಇಲ್ಲಿ ನೋಡಿ, ಇದೇ ಥರ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇದ್ದೀವಿ. ಇದಕ್ಕೆ ಮತ್ತೆ ಚೆನ್ನಾಗಿ ತುಪ್ಪ ಹಾಕ್ಕೊಂಡು, ಎಣ್ಣೆ ಪುಣ್ಣೆಲ್ಲ ಹಾಕೋಬೇಡಿ, ತುಪ್ಪ ಹಾಕ್ಕೊಂಡು ಉಣ್ಬೇಕು. ಒಂದು ತೊಟ್ಟು ತುಪ್ಪ, ಏನು ತುಂಬ ಇಲ್ಲ, ಇಷ್ಟು ತುಪ್ಪ ಹಾಕ್ಕೊಂಡು ಮದುವೆಲನ್ನಕ್ಕೆ ಇಷ್ಟು ಊಟ ಮಾಡಿ, ಅಷ್ಟು ಒಳ್ಳೇದು ಮೈ. ಥ್ಯಾಂಕ್ ಯು. ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ನಮಸ್ತೆ, ಒಳ್ಳೇದಾಗಲಿ ಎಲ್ಲರೂ.